ಅಷ್ಟು ಆನಂದ ತೀರ್ಥರ ಮೇಲೆ ಭಗವಂತನಿಗೆ ಅತ್ಯಂತ ಕರುಣೆ, ಅತ್ಯಂತ ಪ್ರೀತಿ ಇದೆ ಅಂತ ಹೇಳ್ತಾರೆ. ಆಚಾರ್ಯ ಮಧ್ವರು ಇದೇ ಮಾತನ್ನು ಹೇಳ್ತಾರೆ. ಯಸ್ಸರ್ವ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ಇಷ್ಟಮೇ ಪರಮಸ್ಯ ಅಂತ. ಪ್ರೀತಯೇವ, ಸದಾ ನನ್ನ ಮೇಲೆ ಸದಾ ಪ್ರೀತಿಯನ್ನು ತೋರತಕ್ಕಂತಹ ಭಗವಂತ ನನ್ನ ಮೇಲೆ ಮತ್ತಷ್ಟು ಪ್ರೀತಿಯನ್ನು ತೋರಲಿ ಅಂತ ಆಚಾರ್ಯ ಮಧ್ವರ ಈ ಮಾತನ್ನು ಹೇಳ್ತಾರೆ. ಅದನ್ನು ನೆನಪಿಸಿಕೊಂಡು ವಾದಿರಾಜರು ಆನಂದ ತೀರ್ಥ ವರದೆ ಅಂತ ತಾವು ತಿಳಿಸಿಕೊಡ್ತಾ ಇದ್ದಾರೆ. ಯಾಕೆ ಶ್ರೀನಿವಾಸ ದೇವರಿಗೆ ಅಷ್ಟು ಮಧ್ವರ ಮೇಲೆ ಪ್ರೀತಿ? ಬೇರೆಲ್ಲರೂ ಇದ್ರು, ಬೇಕಾದಷ್ಟು ಆಚಾರ್ಯರು ಇದ್ದಾರೆ, ಬಂದು ಹೋಗಿದ್ದಾರೆ. ಆಚಾರ್ಯ ಮಧ್ವರ ಮೇಲೆ ಶ್ರೀನಿವಾಸ ದೇವರಿಗೆ ಅಷ್ಟು ಪ್ರೀತಿ ಯಾಕೆ? ಆಚಾರ್ಯ ಮಧ್ವರಿಗೆ ವರವನ್ನು ಕೊಡಲಿಕ್ಕೆ ಕಾರಣ ಏನು ಹಾಗಾದರೆ ಅಂತ ಹೇಳಿದ್ರೆ, ಅದಕ್ಕೆ ಆ ಶಬ್ದನೇ ಹೇಳ್ತಾರೆ, ಆನಂದ ತೀರ್ಥ ವರದೆ ಅಂತ. ಆಚಾರ್ಯ ಮಧ್ವರು ನಮಗೆ ಶಾಸ್ತ್ರವನ್ನು ಕೊಟ್ಟಿದ್ದಾರೆ. ತೀರ್ಥ ಅಂದ್ರೆ ಶಾಸ್ತ್ರ ಅಂತ ಅರ್ಥ. ಆನಂದ ತೀರ್ಥ ವರದೆ, ಆನಂದ ತೀರ್ಥರು ಅಂದ್ರೆ ಆನಂದದಾಯಕವಾದಂತಹ ತೀರ್ಥ ಅಂದ್ರೆ ಶಾಸ್ತ್ರ. ಶಾಸ್ತ್ರವನ್ನು ಸಮಾಜಕ್ಕೆ ಕೊಟ್ಟವರು ಆಚಾರ್ಯ ಮಧ್ವರು. ಆಚಾರ್ಯ ಮಧ್ವರ ಶಾಸ್ತ್ರ, ಅದರ ಅಧ್ಯಯನ ಮಾಡುವುದರಿಂದ ನಮಗೆ ಸಾಕ್ಷಾತ್ ಮೋಕ್ಷವೇ ಪ್ರಾಪ್ತಿಯಾಗುತ್ತೆ. ಆನಂದ, ನಮ್ಮ ಆನಂದ ಸ್ವರೂಪ, ಪ್ರಾದುರ್ಭಾವ ರೂಪವಾದಂತಹ ಮೋಕ್ಷನ ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಆನಂದದಾಯಕವಾದಂತಹ ಶಾಸ್ತ್ರವನ್ನು ನಮಗೆ ಕೊಟ್ಟಿರ್ತಕ್ಕಂಥವ್ರು ಆಚಾರ್ಯ ಮಧ್ವರು, ಆನಂದ ತೀರ್ಥರು. ಬೇಕಾದಷ್ಟು ಚಿಂತನೆಗಳು ಬಂದಿವೆ, ಭಗವಂತನ ಬಗ್ಗೆ ತಿಳಿಸ್ತಕ್ಕಂತಹ ಅನೇಕ ಚಿಂತನೆಗಳು ಬಂದಿವೆ. ಆದರೆ ಯಾವುದೂ ಸಹಿತ ಭಗವಂತನಿಗೆ ಸಂತೋಷಪಡಿಸ್ತಕ್ಕ ಚಿಂತನೆಗಳಲ್ವೇ ಅಲ್ಲ. ಕೆಲವು ಎಲ್ಲರೂ ಒಂದೇ ಅಂತ ಹೇಳುವ ಚಿಂತನೆಗಳು ಬಂದವು. ಕೆಲವು ಕಡೆ ದೇವರೇ ಇಲ್ಲ ಎಂಬ ಚಿಂತನೆಗಳು ಬಂದವು. ಈಶ್ವರವಾದಗಳು ಬೇರೆ ಬೇರೆ ತರಹವಾದ ಚಿಂತನೆಗಳು ಬಂದವು. ಆದರೆ ಆ ಭಗವಂತನಿಗೆ ಅತ್ಯಂತ ಪ್ರೀತಿಕರವಾಗಿರ್ತಕ್ಕಂತಹ ಚಿಂತನೆಗಳು ಯಾರ ಬಾಯಿಂದಲೂ ಬರಲಿಲ್ಲ. ದೇವರಿಗೆ ಅತ್ಯಂತ ಪ್ರೀತಿಕರವಾಗಿರ್ತಕ್ಕಂತಹ ಚಿಂತನೆಯನ್ನು ಜಗತ್ತಿಗೆ ಕೊಟ್ಟವರು ಅದು ಆಚಾರ್ಯ ಮಧ್ವರು ಮಾತ್ರ, ಆನಂದ ತೀರ್ಥರು ಮಾತ್ರ. ಭಗವಂತನಿಗೆ ಯಾವುದು ಸಂತೋಷ ಕೊಡುತ್ತೆ ಅಂತ ಹೇಳಿದ್ರೆ, ತನ್ನ ಪಾರಮ್ಯವನ್ನು ಹೊಗಳಿದರೆ ಸಂತೋಷ ಕೊಡುತ್ತೆ. ತನ್ನ ವ್ಯಕ್ತಿತ್ವ ಯಾವ ತರಹ ಇದೆಯೋ ಅದೇ ತರಹವಾಗಿ ತನ್ನ ವ್ಯಕ್ತಿತ್ವ ತಿಳಿಸಿಕೊಟ್ರೆ ಅದು ಮತ್ತೊಂದು ಸಂತೋಷವಾಗುತ್ತೆ. ಪ್ರತಿಯೊಬ್ಬರಿಗೂ ಸಹಿತ ತನ್ನ ಗುಣಗಳನ್ನು ಇದ್ದ ಹಾಗೆ ಹೊಗಳಿದ್ರೆ ಸಂತೋಷವಾಗುತ್ತೆ. ಅದಕ್ಕಿಂತ ಹೆಚ್ಚು ಹೊಗಳಿದ್ರೂ ಸಂತೋಷವಾಗುವುದಿಲ್ಲ, ಕಡಿಮೆ ಹೊಗಳಿದ್ರೂ ಸಂತೋಷವಾಗುವುದಿಲ್ಲ. ಹೆಚ್ಚು ಹೊಗಳಿದ್ರೂ ಸಹಿತ ಕೆಲವರು ಹೊಗಳಿಸಿಕೊಳ್ಳುವವರು ಇರ್ತಾರೆ, ಅವ್ರಿಗೆ ಎಷ್ಟು ಹೊಗಳಿದ್ರೂ ಸಂತೋಷ ಆಗಿ ಆಗುತ್ತೆ, ಅದು ಬೇರೆ ವಿಚಾರ. ಯಾರು ಪ್ರಾಮಾಣಿಕ ವ್ಯಕ್ತಿ ಇದ್ದಾರೋ ಅವರಿಗೆ ತಮ್ಮ ಗುಣಗಳು ಎಷ್ಟಿವೆಯೋ ಅಷ್ಟನ್ನು ಹೊಗಳಿದ್ರೆ ಮಾತ್ರ ಸಂತೋಷವಾಗುತ್ತೆ. ಅದು ಬಿಟ್ಟು ಹೆಚ್ಚಿನದ್ದನ್ನು ಹೊಗಳಿದ್ರೂ ಸಂತೋಷವಾಗುವುದಿಲ್ಲ, ಹೊಗಳದೇ ಇದ್ರೂ ಸಂತೋಷವಾಗುವುದಿಲ್ಲ. ಅಂತಹ ಭಗವಂತ, ಸರ್ವೋತ್ತಮ ಭಗವಂತ, ಸರ್ವತಂತ್ರ ಸ್ವತಂತ್ರನಾದ ಭಗವಂತ, ಅವನ ಗುಣಗಳ ಬಗ್ಗೆ ಭಗವಂತ ಎಲ್ಲರೂ ಒಂದೇ ಅಂತ ಹೇಳಿಬಿಟ್ರೆ, ಅಥವಾ ಭಗವಂತನ 8 ಗುಣಗಳು ಅಂತ ಹೇಳಿಬಿಟ್ರೆ, ಭಗವಂತ ಗುಣಗಳೇ ಇಲ್ಲ ಅಂತ ಹೇಳಿಬಿಟ್ರೆ, ಇವೆಲ್ಲ ಹೇಳಿಬಿಟ್ರೆ ಭಗವಂತನಿಗೆ ಇದು ಸಂತೋಷದಾಯಕವಲ್ಲ. ಯಾಕಂತ ಹೇಳಿದ್ರೆ, ಒಬ್ಬ ಅಷ್ಟು ದೊಡ್ಡ ವ್ಯಕ್ತಿಯನ್ನು ಕುಳ್ಳಿರಿಸಿ ನಾವು ನೀನು ಇಂಥವನು ಅಂಥವನು ಅಂತ ಅವನ ಗುಣಗಳನ್ನು ನಾವು ಕಡಿಮೆ ಮಾಡಿ ಹೇಳಿಬಿಟ್ರೆ ಆ ವ್ಯಕ್ತಿಗೆ ಎಷ್ಟು ದುಃಖವಾಗಬೇಡ, ಹಾಗಾದ್ರೆ ಎಷ್ಟು ಮನಸ್ಸಿಗೆ ನೋವಾಗಬೇಡ. ಅಂತಹ ಭಗವಂತ, ಆ ಭಗವಂತನ ಗುಣಗಳನ್ನು ಸರಿಯಾದ ರೀತಿಯಲ್ಲಿ ಹೇಳಿಕೊಟ್ಟವರು ಆಚಾರ್ಯ ಮತ್ತು ಆನಂದ ತೀರ್ಥರು. ಭಗವಂತ ಸರ್ವೋತ್ತಮನಾಗಿದ್ದಾನೆ, ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ. ಎಲ್ಲ ಭಗವಂತನ ಗುಣಗಳನ್ನು ಸರಿಯಾದ ರೀತಿಯಲ್ಲಿ ವೇದಗಳು, ಉಪನಿಷತ್ತುಗಳು ಯಾವ ತರಹವಾಗಿ ತಿಳಿಸಿಕೊಟ್ಟಿದ್ದಾವೆಯೋ ಅದನ್ನು ಸಮಾಜದ ಮುಂದೆ ಇಟ್ಟ ಮಹಾನುಭಾವರು ಆಚಾರ್ಯ ಮತ್ತು ಆನಂದ ತೀರ್ಥರು. ಆದ್ದರಿಂದಲೇ ಆನಂದ ತೀರ್ಥರ ಆ ಒಂದು ಮೇಲೆ ಭಗವಂತನ ಅತ್ಯಂತ ಪ್ರೀತಿ. ಯಾಕಂತ ಹೇಳಿದ್ರೆ, ತನ್ನ ನಿಜವಾದ ಸ್ವರೂಪವನ್ನು ಜಗತ್ತಿನ ಮುಂದೆ ಇಟ್ಟವರಾದದ್ದರಿಂದ ನನಗೆ ಅತ್ಯಂತ ಪ್ರಿಯರಾದ ಆಚಾರ್ಯ ಮಧ್ವರು ಅಂತ ಹೇಳಿ ಆ ವೆಂಕಟೇಶ ಶ್ರೀನಿವಾಸ ದೇವರು ಆನಂದ ತೀರ್ಥರ ತನ್ನ ಕರುಣೆಯನ್ನು ತೋರಿ
ವರವನ್ನು ಕೊಟ್ಟಿರತಕ್ಕಂಥ ಮಹಾ ಸರ್ವೋತ್ತಮ ವ್ಯಕ್ತಿ ಭಗವಂತ ಶ್ರೀನಿವಾಸ ದೇವರು. ಆನಂದ ತೀರ್ಥ ವರದೆ ದಾನವಾರಣ್ಯ ಪಾವಕ್ಕೆ, ದಾನವಾರೆಂಬ ಅರಣ್ಯವನ್ನು ನಾಶ ಮಾಡುವುದರಲ್ಲಿ ಅಗ್ನಿಯಂತೆ ಇರತಕ್ಕಂಥವರು ವೆಂಕಟೇಶ ದೇವರು. ಅಂತಹ ವೆಂಕಟೇಶ ದೇವರು ಸರಿಯಾದ ರೀತಿಯಲ್ಲಿ ಆ ಶ್ರೀನಿವಾಸ ದೇವರ ಚಿಂತನೆ ಮಾಡಿದರೆ ಜ್ಞಾನದಾಯಿನಿ, ನಮಗೆ ಒಳ್ಳೆಯ ಜ್ಞಾನವನ್ನು ಕೊಡ್ತಕ್ಕಂಥವ್ರು. ನಮಗೆ ಯಾವ ತರಹವಾಗಿ ಭಗವಂತ ತಿಳ್ಕೊಂಡ್ರೆ ನಮಗೆ ಶ್ರೇಯಸ್ಸಾಗುತ್ತೋ ಅದೇ ತರಹವಾದ ಜ್ಞಾನವನ್ನು ಕೊಡ್ತಕ್ಕಂಥವರು ಆ ಶ್ರೀನಿವಾಸ ದೇವರು. ಸಮಸ್ತ ಜಗತ್ತಿಗೆ ಒಡೆಯನಾಗಿರ್ತಕ್ಕಂತಹ ಭಗವಂತ. ಯಾಕೆಂತ ಹೇಳಿದ್ರೆ ನಮಗೆ ಒಳ್ಳೆಯ ಜ್ಞಾನ ಕೊಡಬೇಕಾದರೆ ಅವನ ಅಂತಹ ವ್ಯಕ್ತಿತ್ವ ಬೇಕು ಅವನಲ್ಲಿ. ಈಗ ಒಬ್ಬ ಶ್ರೀಮಂತ ಬಡವನ ಬಡತನವನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ. ಅವನೂ ಬಡವನಾಗಿದ್ದರೆ ಮತ್ತೊಬ್ಬ ಬಡವನ ಬಡತನ ಪರಿಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಭಗವಂತ ನಮಗೆ ಇಷ್ಟೆಲ್ಲ ಕೊಡಬೇಕಾದ್ರೆ, ನಮ್ಮ ಜ್ಞಾನ ಕೊಡಬೇಕು, ಸಂಪತ್ತು ಕೊಡಬೇಕು, ಎಲ್ಲವನ್ನೂ ಕೊಡಬೇಕಾದ್ರೆ ನಾವೆಲ್ಲ ಶ್ರೀನಿವಾಸ ದೇವರ ಬಳಿ ಹೋಗ್ತೇವೆ. ನಾವು ಏನು ಕೇಳ್ತೇವೆ? ನಾವು ಸಹಜವಾಗಿ ಎಲ್ಲರೂ ಏನು ಕೇಳ್ತಾರೆ? ಒಳ್ಳೆ ಸಂಪತ್ತು ಬರಲಿ ಅಂತ ಕೇಳ್ತಾರೆ. ಶ್ರೀನಿವಾಸ ದೇವರ ಬಳಿ ಹೋಗಿ ಒಳ್ಳೆ ಸಂಪತ್ತು ಬರಲಿ ಅಂತ ಕೇಳ್ತಾರೆ. ಆ ಸಂಪತ್ತು ಶ್ರೀನಿವಾಸ ದೇವರು ಕೊಡಬೇಕಾದ್ರೆ ಅಷ್ಟೇ ಸಂಪತ್ತು ಅವನಲ್ಲಿರಬೇಕು ತಾನೆ, ಅಷ್ಟೇ ಶ್ರೀಮಂತಿಕೆ ಅವನಲ್ಲಿರಬೇಕು ತಾನೆ, ಅಂತಹ ಒಡೆತನ ಅವನಲ್ಲಿರಬೇಕು ತಾನೆ. ಅದನ್ನೇ ಹೇಳ್ತಾ ಇದ್ದಾರೆ, ಸರ್ವೇಶೇ, ಸಮಸ್ತ ಜಗತ್ತಿಗೆ ಒಡೆಯ ಭಗವಂತ. ಆದ್ದರಿಂದ ಜಗತ್ತು ಏನನ್ನು ಕೇಳುತ್ತೋ ಎಲ್ಲವನ್ನೂ ಕೊಡುವ ತಾಕತ್ತು ಆ ಭಗವಂತನಿಗಿದೆ. ಆದರೆ ದೇವರಲ್ಲಿ ನಾವು ಏನು ಕೇಳಬೇಕು ಹಾಗಾದ್ರೆ ಅಂತ ಹೇಳಿದ್ರೆ ಜ್ಞಾನದಾಯಿನಿ, ದೇವರಲ್ಲಿ ಕೇಳಬೇಕಂತೆ. ಇತರ ಸಂಪತ್ತು ಕೊಡಬೇಡ, ಕೊಟ್ಟರು ಸಂತೋಷವೇ, ಬೇಡ ಅಂತ ಹೇಳುವುದಿಲ್ಲ. ಆದರೆ ಮುಖ್ಯವಾಗಿ ಬೇಕಾದದ್ದು ಯಾವುದು ಅಂತ ಹೇಳಿದ್ರೆ ಜ್ಞಾನ ಎಂಬುವ ಸಂಪತ್ತು, ಅದನ್ನು ಕೊಡುವಂತ ನಾವು ಪ್ರಾರ್ಥನೆ ಮಾಡಬೇಕಂತೆ ಆಚ ವೆಂಕಟೇಶ ದೇವರಲ್ಲಿ. ಜ್ಞಾನ ಎಂಬುವ ಸಂಪತ್ತನ್ನು ಕೊಡು. ಯಾಕಂತೇಳಿ ಜ್ಞಾನ ಬಂದು ಬಿಟ್ರೆ ಅದರ ಜೊತೆಗೆ ಎಲ್ಲ ಸಂಪತ್ತು ಬಂದು ಬಿಡುತ್ತೆ. ಜ್ಞಾನವೇ ಇಲ್ಲ ಅಂತ ಆಗಿಬಿಟ್ರೆ ಯಾವ ಸಂಪತ್ತಿದ್ರೂ ವ್ಯರ್ಥವೇ ಅದು. ಆದ್ದರಿಂದ ಆ ಜ್ಞಾನ ಎಂಬುವ ಸಂಪತ್ತನ್ನು ಕೊಡು ಅಂತ ಹೇಳಿ ಶ್ರೀನಿವಾಸರು ಪ್ರಾರ್ಥನೆ ಮಾಡಬೇಕು. ಸರ್ವೇಶೇ, ಎಲ್ಲವನ್ನು ಕೊಡಲು ಸಮರ್ಥನಾದಂತಹ ಭಗವಂತ ಜ್ಞಾನದಾಯಿನಿ. ಯಾರು ವಿಶೇಷವಾಗಿ ಜ್ಞಾನ ಬೇಕು ಅಂತ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ವಿಶೇಷವಾದ ಜ್ಞಾನವನ್ನು ಕೊಡ್ತಕ್ಕಂಥ ತಾಕತ್ತು ಶ್ರೀನಿವಾಸ ದೇವರಿಗಿದೆ. ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ ಅಂತ ಶ್ರೀನಿವಾಸ ದೇವರಲ್ಲಿ ನಮ್ಮ ಮನಸ್ಸು ಯಾವಾಗಲೂ ನೆಲೆಸಿರಲಿ ಅಂತ ಹೇಳಿ ವಾದಿರಾಜ ಗುರು ಸಾರ್ವಭೌಮರು ತಾವು ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಂತಹ ಶ್ರೀನಿವಾಸ ದೇವರ ಸನ್ನಿಧಾನ ಅಧಿಕ ಮಾಸದ ಈ ಒಂದು ಪವಿತ್ರ ಕಾಲದಲ್ಲಿ ಹರಿಕಥಾಮೃತ ಸಾರದ ಉಪನ್ಯಾಸವನ್ನು 1 ತಿಂಗಳ ಕಾಲ ವಿಶೇಷವಾಗಿ ಈ ಒಂದು ದೇವಸ್ಥಾನದೆಲ್ಲ ಕಮಿಟಿಯವರು ಸೇರಿ ನಡೆಸ್ತಾ ಇದ್ದೀರಿ. ಇವತ್ತು 3 ದಿವಸ ಮಂತ್ರಾಲಯದಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥವರಲ್ಲ, ಹೆಸರು ರಾಘವೇಂದ್ರ ಅಂತ ಹೇಳಿ, ಮಂತ್ರಾಲಯದ ರಾಘವೇಂದ್ರ ಶ್ರೀಪಾದರ ಸನ್ನಿಧಾನದಲ್ಲಿ ಅಧ್ಯಯನವನ್ನು ಮಾಡಿರ್ತಕ್ಕಂಥವರು. ಅವರ ಹೆಸರು ರಾಘವೇಂದ್ರ ಅಂತಲೇ ಅವರ ಹೆಸರು ಆಗಿದೆ. ಆದ್ದರಿಂದ ರಾಘವೇಂದ್ರ ಸನ್ನಿಧಾನದಲ್ಲಿ ಅಧ್ಯಯನ ಮಾಡಿ ರಾಘವೇಂದ್ರ ಅಂತ ಹೆಸರಿಟ್ಟುಕೊಂಡಿರ್ತಕ್ಕಂಥವರು ಅವರು ಹರಿಕಥಾಮೃತ ಸಾರದ ಪ್ರವಚನವನ್ನು ಮಾಡ್ತಾ 3 ದಿವಸಗಳ ಕಾಲ 3-4 ದಿವಸಗಳ ಕಾಲ ಮಾಡ್ತಾ ಇದ್ದಾರೆ. ಆ ಒಂದು ವಿಶೇಷವಾದಂತಹ ಈ ಪರ್ವಕಾಲದಲ್ಲಿ ಉಪನ್ಯಾಸವನ್ನು ಜ್ಞಾನ ಕಾರ್ಯವನ್ನು ನಡೆಸ್ತಾ ಇದ್ದೀರಿ. ಎಲ್ಲ ಕಮಿಟಿ ಪ್ರತಿಯೊಬ್ಬರಿಗೂ ಸಹಿತ ವಿಶೇಷವಾಗಿ ನರಸಿಂಹದೇವರು ಶ್ರೀನಿವಾಸ ದೇವರ ಅನುಗ್ರಹ ಮಾಡಲಿ. ಮತ್ತಷ್ಟು ಜ್ಞಾನ ಕಾರ್ಯಗಳು, ಧರ್ಮ ಕಾರ್ಯಗಳು ಈ ಒಂದು ಸನ್ನಿಧಾನದಲ್ಲಿ ನೆರವೇರ್ತಾ ಇರಲಿ. ವಿಶೇಷವಾಗಿ ಭಕ್ತ ಜನರು ಈ ಒಂದು ಜ್ಞಾನ ಕಾರ್ಯದ ಜ್ಞಾನ ಶ್ರವಣವನ್ನು ಮಾಡಿ ತನ್ಮೂಲಕ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಲಿ ಅಂತ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಮಾತಿಗೆ ವಿರಾಮ ಹೇಳ್ತಾ ಇದ್ದೇವೆ. ಕೃಷ್ಣ.